ಅಕ್ಕ ಮಹಾದೇವಿಯವರ ಜ್ಞಾನದ ಬಗ್ಗೆ ತಿಳಿದವರು ಕೇವಲ 6ರಿಂದ 7 ಶರಣರು ಮಾತ್ರ. ಅನುಭವ ಮಂಟಪದಲ್ಲಿ ಯಾರೇ ಬರಬೇಕಾದರೂ ಲಿಂಗ ಕಟ್ಟಿರಬೇಕು, ವಿಭೂತಿ ಧರಿಸಿರಬೇಕು, ಕೊರಳಲ್ಲಿ ರುದ್ರಾಕ್ಷಿ ಇರಬೇಕು, ಇಲ್ಲದಿದ್ದರೆ ಪ್ರವೇಶವಿಲ್ಲ. ಅವನು ಭಕ್ತನಲ್ಲ, ಭವಿ ಎಂಬ ಭಾವನೆ ಅಲ್ಲಿ ಪ್ರಚಲಿತವಾಗಿತ್ತು. ಇದು ಬಸವಣ್ಣನ ಕಾಲದ ನಿಯಮವಾಗಿತ್ತು. ಆದರೆ ಅಲ್ಲಮಪ್ರಭು ಇದನ್ನು ಸಂಪೂರ್ಣವಾಗಿ ಒಪ್ಪುತ್ತಿರಲಿಲ್ಲ. ಇದೇ ಸಮಯದಲ್ಲಿ ಇಷ್ಟೆಲ್ಲ ಗೊಂದಲಗಳ ನಡುವೆಯೂ ಅಕ್ಕಮಹಾದೇವಿಯವರು ಸಾಮಾಜಿಕವಾಗಿ ಮಾತನಾಡುತ್ತಾರೆ. ಬಸವಣ್ಣನವರನ್ನು ಪ್ರಶ್ನಿಸಿ ಹೀಗೆ ಹೇಳುತ್ತಾರೆ: ಶೀಲವೆಂಬಿರಯ್ಯ, ಶೀಲದ ನೆಲೆಯ ಬಲ್ಲಡೆ ಹೇಳಿರೋ, ಅರಿಯದಿದ್ದಡೆ ಕೇಳಿದೋ. ಕಾಮ 1ನೆಯ ಭವಿಹವಿ, ಕ್ರೋಧ 2ನೆಯ ಭವಿ, ಲೋಭ 3ನೆಯ ಭವಿ, ಮೋಹ 4ನೆಯ ಭವಿ, ಮದ 5ನೆಯ ಭವಿ, ಮತ್ಸರ 6ನೆಯ ಭವಿ, ಆಮಿಷ ಮಿಷ 7ನೆಯ ಭವಿ. ಇಂತಿ 7 ಭವಿಗಳ ತನ್ನೊಳಗಿಟ್ಟುಕೊಂಡು ಲಿಂಗವಿಲ್ಲದವರ ಭವಿ ಭವಿ ಎಂಬಿರಿ. ತಮ್ಮ ಅಂತರಂಗದಲ್ಲಿದ್ದ ಲಿಂಗಾಂಗದ ಶುದ್ಧಿಯ ನರಿಯದೆ ಅಚ್ಚಪ್ರಸಾದಿ, ಮಿಚ್ಚಪ್ರಸಾದಿ, ಸಮಯಪ್ರಸಾದಿಗಳೆಂದು ಜಲಕ್ಕೆ ಕನ್ನವನಿಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನಕ್ಕೆರೆವ ಹಗಲುಗಳ್ಳರ ಮೆಚ್ಚುವನೇ ಚೆನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರು ಇಲ್ಲಿ ಸಾಮಾಜಿಕವಾಗಿ ಸ್ಫೋಟಿಸಿದ್ದಾರೆ. ಭವಿ ಭಕ್ತ ಎಂದು ಜನರನ್ನು 2 ಗುಂಪುಗಳಾಗಿ ಅನುಭವ ಮಂಟಪದಲ್ಲಿ ವಿಭಜಿಸುವುದನ್ನು ಅವರು ತೀವ್ರವಾಗಿ ಖಂಡಿಸುತ್ತಾರೆ. ಬಸವಣ್ಣ ಮುಂತಾದ ವಚನಕಾರರು ಲಾಂಛನಕ್ಕೆ ಶರಣೆಂಬೆ ಎನ್ನುತ್ತಾ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದ ದುಷ್ಟರನ್ನು ಭಕ್ತರೆಂದೇ ಭಾವಿಸುತ್ತಿದ್ದರು. ಆದರೆ ಇವುಗಳನ್ನು ಧರಿಸದ ಜನ ಒಳ್ಳೆಯವರಾಗಿದ್ದರೂ ಅವರನ್ನು ಭಕ್ತರೆಂದೂ ಪರಿಗಣಿಸಲಾಗುತ್ತಿರಲಿಲ್ಲ. ಅನುಭವ ಮಂಟಪದಲ್ಲಿ ನಡೆದ ಈ ಭವಿ ಭಕ್ತ ವಿಂಗಡಣೆಯ ಹೋರಾಟವನ್ನು ಅಕ್ಕಮಹಾದೇವಿಯವರು ಒಪ್ಪುವುದಿಲ್ಲ. ಅವರು ಈ ವಿಚಾರವನ್ನು ಪ್ರತಿಭಟಿಸುತ್ತಾರೆ. ಒಂದು ಚಳುವಳಿಯಲ್ಲಿದ್ದರೂ ಅದೇ ಚಳುವಳಿಯ ಲೋಪದೋಷಗಳನ್ನು ಎತ್ತಿ ಹೇಳುವ ಪ್ರಾಮಾಣಿಕ ಹೋರಾಟ ಅಕ್ಕಮಹಾದೇವಿಯವರದು. ಅವರ ವಚನಗಳು ವಿಶಾಲ ದೃಷ್ಟಿಕೋನವನ್ನು ವ್ಯಕ್ತಪಡಿಸುತ್ತವೆ. ಲಾಂಛನ ವೇಷ ಇದ್ದರಷ್ಟೇ ಸಾಲದು, ಆಚಾರವೂ ಬೇಕು ಎಂಬುದನ್ನು ಅವರು ಪ್ರತಿಪಾದಿಸುತ್ತಾರೆ. ಪ್ರಯೋಜನಕ್ಕಾಗಿ ವೇಷ ಲಾಂಛನ ಧರಿಸುವವರು ಹೆಚ್ಚಾಗುತ್ತಾ, ಗುಣಾತ್ಮಕ ಆಚರಣೆ ಇಲ್ಲದೆ ಎಲ್ಲಾ ಅವಗುಣಗಳನ್ನು ಒಳಗೊಂಡು ಅವುಗಳ ಬಗ್ಗೆ ಲಜ್ಜೆ ನಾಚಿಕೆ ಇಲ್ಲದೆ ಬದುಕುವವರ ಸಂಖ್ಯೆ ಹೆಚ್ಚಾಗಿದೆ. ಒಳ್ಳೆಯ ಗುಣಗಳಿರುವವರು ಲಿಂಗಧಾರಿಗಳಲ್ಲದವರಲ್ಲಿಯೂ ಇದ್ದಾರೆ. ಹಾಗೆಯೇ ಲಿಂಗಧಾರಿಗಳಾಗಿದ್ದರೂ ಅವಗುಣಿಗಳಿರುವುದನ್ನು ಅಕ್ಕಮಹಾದೇವಿಯವರು ಗಮನಿಸಿದ್ದಾರೆ. ಕೆಲವರು ಲಿಂಗಲಾಂಛನ ಧರಿಸಿದ ಅನಾಚಾರಿಗಳು, ಲಿಂಗಲಾಂಛನ ಧರಿಸದ ಸದ್ಗುಣಿಗಳನ್ನು ಭವಿ ಭವಿ ಎಂದು ಕೂಗಿ ಹೇಳತೊಡಗಿದರು. ಇದನ್ನು ಗಮನಿಸಿದ ಅಕ್ಕಮಹಾದೇವಿಯವರು ಅಂತಹ ಲಾಂಛನಧಾರಿ ಅನಾಚಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಅತ್ತುಕೊಂಡಿದ್ದಾರೆ. ಅಕ್ಕಮಹಾದೇವಿಯವರ ಇಂತಹ ವಚನಗಳು ಸಮಾಜನಿಷ್ಠ ವಿಮರ್ಶೆಗಳಾಗಿವೆ. ಅವರು ಕೇವಲ ದೇವರು 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 ಎಂದು ಅನುಭಾವ ಮಾರ್ಗದಲ್ಲಷ್ಟೇ ಇರಲಿಲ್ಲ. ಸಮಾಜಮುಖಿ ಚಿಂತನೆ ಮತ್ತು ವಿಮರ್ಶೆಗಳು ಅವರ ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ. ಶರಣನಾಗುವುದು, ಅನುಭಾವಿಯಾಗುವುದು ಎಂದರೆ ಕೇವಲ ಶರಣರ ಲಾಂಛನ ತೊಡುವುದಲ್ಲ. ವ್ಯಕ್ತಿಯಲ್ಲಿ ಸದ್ಗುಣ ಮತ್ತು ಸದಾಚಾರವು ಮುಖ್ಯ ಎನ್ನುವುದನ್ನು ಅಕ್ಕಮಹಾದೇವಿಯವರು ಇಲ್ಲಿ ಪ್ರತಿಪಾದಿಸಿದ್ದಾರೆ. ಇಂತಹ ವಚನಗಳಿಂದ ತಿಳಿದುಬರುವುದೇನೆಂದರೆ, ಧರ್ಮ ಪ್ರಚಾರ ಮಾಡಿ ಜನಸಂಖ್ಯೆ ಹೆಚ್ಚಿಸಿಕೊಳ್ಳುವುದೇ ಧರ್ಮದ ಗುರಿಯಲ್ಲ. ಧರ್ಮಲಾಂಛನ ಧರಿಸಿದವರ ಸಂಖ್ಯೆ ಎಷ್ಟೇ ಇದ್ದರೂ ಅವರಲ್ಲಿ ಸದಾಚಾರ ಮತ್ತು ಸದ್ಗುಣಗಳಿರುವುದೇ ಮುಖ್ಯ ಎನ್ನುವುದನ್ನು ಶರಣಧರ್ಮ ಪ್ರತಿಪಾದಿಸಿದೆ. ಪೂರ್ಣತೆ ಅಥವಾ ಪಾವಿತ್ರ್ಯ ಕೇವಲ ಲಿಂಗಲಾಂಛನ ಧರಿಸುವುದರಿಂದ ಬರುವುದಿಲ್ಲ, ನಿತ್ಯ ಸದಾಚಾರ ಮಾಡುವುದರಿಂದ ಬರುತ್ತದೆ. ವ್ಯಕ್ತಿ ಶರಣನಾಗಲು, ಅನುಭಾವಿಯಾಗಲು, ಪೂರ್ಣತೆ ಪಡೆಯಲು ಅಡ್ಡಿಯಾಗುವವು ಯಾವುವು? ಅರಿಷಡ್ ವರ್ಗಗಳು ಮತ್ತು ಆಮಿಷ. ಇವುವೇ ನಿಜವಾದ ಭವಿಗಳು. ಈ ಭವಿತನವನ್ನು ಕಳೆದುಕೊಂಡಾಗ ಮಾತ್ರ ಲಿಂಗಲಾಂಛನ ಧರಿಸಿದುದಕ್ಕೆ ಸಾರ್ಥಕತೆ ಬರುತ್ತದೆ. ಈ ಭವಿತನಗಳನ್ನೆಲ್ಲ ಒಳಗೊಂಡಿದ್ದು ಕೇವಲ ಲಾಂಛನ ಧರಿಸಿದರೆ ಉಪಯೋಗವಿಲ್ಲ. ತಮ್ಮೊಳಗೆ ಅರಿಷಡ್ ವರ್ಗಗಳನ್ನು ತುಂಬಿಕೊಂಡು ಹೊಳೆಯಲ್ಲಿ ಮುಳುಗಿದರೇನು, ಕೊಡ ಮಜ್ಜನ ಮಾಡಿ ಲಿಂಗಕ್ಕೆರೆದರೇನು ನಿರ್ಮಲತ್ವ ಬರುವುದಿಲ್ಲ, ಅಂತರಂಗ ಶುದ್ಧಿಯಾಗುವುದಿಲ್ಲ.
ಲಿಂಗಲಾಂಛನ ಧರಿಸುವುದೆಂದರೆ ಅರಿಷಡ್ವರ್ಗಗಳನ್ನು ದೂರ ಮಾಡುವುದು. ಲಿಂಗಕ್ಕೆ ಮಜ್ಜನ ಕೆರೆಯುವುದೆಂದರೆ ಭಕ್ತಿ ಜಲದಲ್ಲಿ ಮನಸ್ಸನ್ನು ಮಿಂದು ಶುದ್ಧಗೊಳಿಸುವುದು. ಆಮಿಷದ ಮನಸ್ಸಿಲ್ಲದಿರುವುದು. ಈ ಭವಿತನ ಕಳೆದುಕೊಂಡಾಗ ಮಾತ್ರ ದೇವರು ಒಲಿಯುತ್ತಾನೆ, ಮೆಚ್ಚುತ್ತಾನೆ, ಇಲ್ಲದಿದ್ದರೆ ಇಲ್ಲ. ಇಡೀ ವಚನವು 2 ಮುಖ್ಯ ಅಂಶಗಳನ್ನು ಹೇಳುತ್ತದೆ. 1. ಶರಣನಾಗುವುದು ಎಂದರೆ ಕೇವಲ ಲಿಂಗಲಾಂಛನಧಾರಿಯಾಗುವುದು ಅಲ್ಲ, ಅದರ ಜೊತೆಗೆ ಅರಿಷಡ್ವರ್ಗಗಳನ್ನು ಗೆಲ್ಲುವುದು. 2. ಲಿಂಗಲಾಂಛನ ಧರಿಸಿದವರೇ ಶ್ರೇಷ್ಠರು ಎನ್ನುವುದಲ್ಲ, ಸದ್ಗುಣ ಹೊಂದಿದವರೇ ನಿಜವಾದ ಶ್ರೇಷ್ಠರು. ಲಿಂಗಲಾಂಛನ ಧರಿಸಿದವರು ತಮ್ಮಲ್ಲೇ ಅವಗುಣಗಳಿದ್ದರೂ ಸದ್ಗುಣಿಗಳಾದ ಲಿಂಗಲಾಂಛನ ಧರಿಸದವರನ್ನು ಭವಿಗಳು ಎಂದು ಭೇದ ಮಾಡತೊಡಗಿದ್ದರು. ಇನ್ನೊಬ್ಬೊಬ್ಬರನ್ನು ಭವಿ ಎನ್ನುವ ನೀವು ಮೊದಲು ನಿಮ್ಮೊಳಗಿನ ಅರಿಷಡ್ವರ್ಗಗಳ ಭವಿತನವನ್ನು ಕಳೆದುಕೊಳ್ಳಿರಿ. ಇದೇ ಶ್ರೇಷ್ಠತೆ, ಇದೇ ಶೀಲ ಎಂದು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ತಿಳಿಸುತ್ತಾರೆ. ಅಕ್ಕ ಮಹಾದೇವಿಯವರ ಈ ವಚನವು ಮನುಷ್ಯರ ನಡುವೆ ಸರ್ವ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ. ಒಬ್ಬ ಮನುಷ್ಯ ಶ್ರೇಷ್ಠನಾಗುವುದೆಂದರೆ ಗುಣಾತ್ಮಕವಾಗಿ ಸದ್ಗುಣಿಯಾಗಿರುವುದು. ವ್ಯಕ್ತಿಯಲ್ಲಿ ಸದ್ಗುಣಗಳೇ ಇಲ್ಲದಿದ್ದರೆ, ಗುಣಗಳೇ ಇಲ್ಲದಿದ್ದರೆ ಧರ್ಮಲಾಂಛನಗಳು ದೇಹದ ಮೇಲೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. 21ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ಯಾಕೆ ಮುಖ್ಯವಾಗುತ್ತಾರೆ ಎಂದರೆ, ಇಂದು ಎಲ್ಲ ಧರ್ಮಗಳಲ್ಲಿಯೂ ಮೂಲಭೂತವಾದ ಮತ್ತು ಧರ್ಮಾಂಧತೆ ಹೆಚ್ಚುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಇತರರ ಮೇಲೆ ದಾಳಿ ಮಾಡುವ ಮನೋಭಾವವೂ ಹೆಚ್ಚಾಗಿದೆ. ಆದರೆ ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿಯವರು ಮನುಜಮತ ವಿಶ್ವಪಥದ ಉನ್ನತ ಸಂದೇಶವನ್ನು 12ನೇ ಶತಮಾನದಲ್ಲಿಯೇ ಆಚರಿಸಿ ಬದುಕಿದ್ದಾರೆ. ಬಹಳ ಹಿಂದೆಯೇ ಸರ್ವ ಮಾನವ ಸಮಾನತೆಯ ತತ್ವವನ್ನು ತಮ್ಮ ಬದುಕಿನಲ್ಲೇ ತೋರಿಸಿದ್ದಾರೆ.